ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಶ್ರೀದೇವಿ. ಇವತ್ತಿನ ಅಡುಗೆ ಮನೆಯಲ್ಲಿ ಮತ್ತೊಂದು ಸಿಹಿಯನ್ನು ಕಲ್ತ್ಕೊಳ್ಳೋಣ. ಈ ಸಿಹಿ ಪದಾರ್ಥ ಹಲಸಿನ ಹಲ್ವಾ. ಇದನ್ನು ನಮಗೆ ಕಳಿಸಿಕೊಟ್ಟಂಥವರು ರಾಜಾಜಿನಗರದ ರಂಜನಿ ಶ್ರೀನಿವಾಸನ್ ಅವರು. ಬಹಳ ಸೊಗಸಾಗಿರುತ್ತೆ, ರುಚಿಯಾಗಿರುತ್ತೆ ಮತ್ತು ಬೇಗ ಮಾಡಬಹುದು ಕೂಡ. ಹೇಗಿದ್ದರೂ ಈಗ ಹಲಸಿನ ಹಣ್ಣಿನ ಕಾಲ ಅಲ್ವಾ, ಹಾಗಾಗಿ ಹಲಸಿನ ಹಣ್ಣಿನಲ್ಲೇ ಒಂದು ಸಿಹಿ ಮಾಡಬೇಡ ಅಂತ ನಿಮ್ಮೆಲ್ಲರನ್ನೂ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಈ ಅಡುಗೆಯನ್ನು. ಹಲಸಿನ ತೊಳೆ ಒಂದು 10 ತೊಗೊಳ್ಳಿ, ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಆನಂತರ 1 ಅಳತೆಯಷ್ಟು ಸಕ್ಕರೆ ತೊಗೊಳ್ಳಿ, ಸ್ವಲ್ಪ ತುಪ್ಪ, ಆನಂತರ ಬಾದಾಮಿಯ ಒಂದು ತುರಿ, ಇಷ್ಟು ಸಾಕಾಗುತ್ತೆ. ಪ್ಯಾನ್ ಇಟ್ಟು ಬಿಸಿ ಮಾಡಿ ಅದಕ್ಕೆ ರುಬ್ಬಿದಂತಹ ಹಲಸಿನ ಮಿಶ್ರಣವನ್ನು ಸೇರಿಸಿ ಅದಕ್ಕೆ ಸಕ್ಕರೆಯನ್ನು ಸೇರಿಸಿ ನಾವಿದನ್ನು ಕದರಿಸ್ತಾ ಹೋಗಬೇಕಾಗತ್ತೆ. ಒಟ್ಟಿಗೆ ಎರಡನ್ನು ಸ್ವಲ್ಪ ಪ್ಯಾನ್ ಬಿಸಿ ಆದ ನಂತರ ಇವೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಹೋಗಿ. ಸೊ ಇಷ್ಟೇ ಕೆಲಸ ಇರೋದು, ಏನಂದರೆ ಇದನ್ನು ಕಲಿಸೋದೆ. ಸಿಹಿ ಹಲ್ವಾ ಮಾಡಬೇಕಂದ್ರೆ ಹಲ್ವಾದಲ್ಲಿ ಮೊದಲನೆಯ ಮತ್ತು ಬಹಳ ದೀರ್ಘಕಾಲದ ಕೆಲಸ ಅಂದರೆ ಇದೆ. ಬಿಸಿ ಮಾಡ್ತಾ ಕಲಿಸ್ತಾನೆ ಇರಬೇಕು, ಅದು ಹದ ಬರೋವರೆಗೂ. ಇದೇ ರೀತಿ ನೀವು ಒಂದು ಸುಮಾರು ಅಂದರೆ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಯಾಗೋವರೆಗೂ, ಮತ್ತು ಸಕ್ಕರೆ ಚೆನ್ನಾಗಿ ಹೊಂದ್ಕೋಬೇಕಲ್ಲ, ಸಕ್ಕರೆ ಹಾಕಿದ್ಮೇಲೆ ಮತ್ತೆ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಅವೆಲ್ಲ ನೀರಿನ ಅಂಶ ಹೋಗಿ ಗಟ್ಟಿಯಾಗೋವರೆಗೂ ಕೂಡ ನೀವು ಈ ರೀತಿ ತಿರುಗಿಸ್ತಾನೆ ಇರಬೇಕು. ಸೊ ಮಂದ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಹೋಗಿ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಅಂಟದಾಗುತ್ತೆ, ಅದಕ್ಕೋಸ್ಕರ ಸೊ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಇರಲಿ. ಸೊ ಇದನ್ನು ಕದರ್ತಾ ಹೋಗಿ. ನೋಡಿ, ಗುಳ್ಳೆಗಳು ಬರಲಿಕ್ಕೆ ಶುರುವಾಯ್ತಲ್ಲ, ಈ ಹಂತಕ್ಕೆ ಮುಕ್ಕಾಲು ಭಾಗ ಆಗಿದೆ ಅಂತ ಅರ್ಥ. ಈ ಹಂತಕ್ಕೆ ಬಂದಾಗ ನಾವು ಏನೇನು ಸೇರಿಸಬೇಕು ಅದನ್ನು ಸೇರಿಸ್ತಾ ಹೋಗಬೇಕು. ಬೇಕಾದರೂ ದ್ರಾಕ್ಷಿ, ಗೋಡಂಬಿ ಕೂಡ ಹಾಕೋಬಹುದು. ಬೇಡ, ಬರೀ ಹಲಸಿನ ಫ್ಲೇವರ್ ಹಾಗೆ ಸಿಗಬೇಕು, ಹಲಸಿನ ಹಣ್ಣು ಸಿಗಬೇಕು ಅಂದರೆ ಅವೆಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ರೆಡಿ ಆಗ್ತದೆ, ಆಲ್ಮೋಸ್ಟ್ ಗುಳ್ಳೆ ಬಂತಲ್ಲ. ಈಗ ನಾವು ತುಪ್ಪವನ್ನು ಬೆರೆಸಬೇಕು. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದರೂ ಚೆನ್ನಾಗಿರುತ್ತೆ. ತುಪ್ಪ ಜಾಸ್ತಿ ಹಾಕೋದ್ರ ಬದಲಾಗಿ ಕಡಿಮೆಯನ್ನು ಬಳಸಿದ್ರು ಕೂಡ ಚೆನ್ನಾಗಿರುತ್ತೆ. ತುಪ್ಪ ನಾನು ಹೇಳಿದಾಗ ನಿಮ್ಮ ಇಷ್ಟಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನಾವು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀವಿ. ಸೊ ಸ್ವಲ್ಪ ತುಪ್ಪವನ್ನು ಹಾಕಿ, ಆ ನಂತರ ಈಗ ತುರಿದಿಟ್ಟಂತಹ ಬಾದಾಮಿ, ತುರಿದಾದರೂ ಹಾಕೋಬೋದು ಅಥವಾ ಸಣ್ಣಗೆ ಪೀಸ್ ಮಾಡಬೇಕಾದ್ರೂ ಹಾಕೋಬೋದು, ಅದನ್ನು ಹಾಕಿ ಮತ್ತೆ ಕದರಿಸ್ತಾ ಹೋಗಿ. ಯಾವಾಗ ನಿಮಗೆ ತುಪ್ಪ ಬಿಟ್ಕೊಳ್ಳುತ್ತೆ ಅಂದರೆ ಬಾಣಲೆಯೆಲ್ಲ ಸುತ್ತ ಇರುತ್ತಲ್ಲ, ಒಂದು ಪ್ಯಾನ್ ಸುತ್ತಲ ಬರೋಕ್ಕೆ ಶುರುವಾಗುತ್ತೆ, ಅಲ್ಲಿಗೆ ಮುಗೀತು ಅಂತಲೇ ಅರ್ಥ. ಸೊ ಈ ರೀತಿ ಮಾಡ್ತಾ ಈ ರೀತಿ ತುಪ್ಪ ಬಿಟ್ಕೊಂಡು ಕೂಡಲೇ ಆಗೋಯ್ತು. ಅದನ್ನು ಇಳಿಸ್ತಾ ಹೋಗಿ. ಇಳಿಸಿ ನೀವು ಬೇಕಾದ್ರೆ ಒಂದು ಮೌಲ್ಡಿಗೆ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಬಟ್ಲಿಗೆ ಹಾಕಿಟ್ಕೊಳ್ಳಿ. ತಣ್ಣಗಾಗೋಕ್ಕೆ ಬಿಟ್ಬಿಡಿ. ತಣ್ಣಗಾಗಬೇಕದು. ಚೆನ್ನಾಗಿ ತಣ್ಣಗಾಗಿದ ತಕ್ಷಣ ರುಚಿಯಾದಂತಹ ಹಲಸಿನ ಹಲ್ವಾ ರೆಡಿ. ನೋಡಿ, ರೆಡಿ ಆಗಿಬಿಟ್ಟಿದೆ. ಇಷ್ಟೇ ಕಣ್ರಿ, ಸಿಂಪಲ್. ಯಾರು ಬೇಕಾದರೂ ಅಡುಗೆ ಮಾಡಬಹುದು. ಸೊ ಮಾಡಿ ಖುಷಿ ಪಡಿ ಅಂತ ಹೇಳ್ತಾ ಈ ಅಡುಗೆ ಕಳಿಸಿಕೊಟ್ಟಂತಹ ರಂಜನಿ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು.